ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಕಲ್ಲು ತೂರಾಟ ನಡೆದಂತಹ ಪ್ರಕರಣ ಸಂಬಂಧ ಮೂವರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸಲಾಗ್ತಾ ಇತ್ತು. ಮೂರೂ ಜನ ಅಪ್ರಾಪ್ತರು ಅನ್ನೋದು ನಿಜಕ್ಕೂ ಬೇಸರದ ಸಂಗತಿ. ಇನ್ನು ಆ ಅಪ್ರಾಪ್ತ ಮಕ್ಕಳನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ. ಘಟನೆಗೆ ಸಂಬಂಧಿಸಿದಂತೆ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ನಿನ್ನೆ ಜೆ ನಗರದ ನಿನ್ನೆ ಸಂಜೆ ನಡೆದಿರುವಂತಹ ಘಟನೆ ಇದು. ವಿಎಸ್ ಗಾರ್ಡನ್ ಓಂ ಶಕ್ತಿ ದೇಗುಲದ ಬಳಿ ನಡೆದಿರುವಂತಹ ಘಟನೆ. ಓಂ ಶಕ್ತಿ ಮಾಲಾಧಾರಿಗಳ ಮೆರವಣಿಗೆಯ ವೇಳೆ ಏಕಾಏಕಿ ಕಲ್ಲು ತೂರಾಟವನ್ನು ನಡೆಸಿದ್ದಾರೆ. ನಿನ್ನೆ ರಾತ್ರಿ 8 ಗಂಟೆಯ ಸುಮಾರಿಗೆ ತೇರು ಎಳೆಯುವಾಗ ಈ ಕೃತ್ಯ ನಡೆದಿರೋದು. ಇನ್ನು ಈ ಕೃತ್ಯದಲ್ಲಿ ಅಕ್ಷತಾ ಎನ್ನುವಂತಹ ಮಗುವಿಗೆ ಅಂದರೆ ಆ ಹುಡುಗಿಗೆ ಗಾಯಗಳಾಗಿದೆ, ತಲೆಗೆ ಗಂಭೀರ ಗಾಯಗಳಾಗಿದೆ. ತೇರು ಎಳೆಯುವಂತಹ ಸಂದರ್ಭದಲ್ಲಿ ಅನ್ಯ ಕೋಮಿನ ಯುವಕರು ಕಲ್ಲು ತೂರಿದ್ದಾರೆ ಎನ್ನುವಂತಹ ಅತಿದೊಡ್ಡ ಆರೋಪ. ಕಿಡಿಗೇಡಿಗಳ ವಿರುದ್ಧ ಓಂ ಶಕ್ತಿ ಮಾಲಾಧಾರಿಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಅಲ್ಲೂ ಕೂಡ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದ್ದು ಅಹಿತಕರ ಘಟನೆ ನಡೆಯದಂತೆ ಎಚ್ಚೆತ್ತುಕೊಳ್ಳಲಾಗಿದೆ. ಆದರೆ ಪದೇ ಪದೇ ಈ ರೀತಿಯಾದಂತಹ ಕಲ್ಲು ತೂರಾಟದ ಪ್ರಕರಣಗಳು ಬೆಳಕಿಗೆ ಬರ್ತಾ ಇರೋದು ನಿಜಕ್ಕೂ ಒಂದು ಕಡೆ ಭಕ್ತರಿಗೆ ಆತಂಕವನ್ನ ಉಂಟು ಮಾಡಿಬಿಟ್ಟಿದೆ. ಅದರಲ್ಲೂ ಕೂಡ ಈ ಒಂದು ಘಟನೆಯಲ್ಲಿ ಕಲ್ಲು ತೂರಿರುವಂಥವ್ರು ಏನಿದ್ದಾರೆ ಮೂವರು ಅಪ್ರಾಪ್ತರು ಅನ್ನೋದು ನಿಜಕ್ಕೂ ಬೇಸರದ ಸಂಗತಿ. ಇವರು ಇದನ್ನೆಲ್ಲ ಯಾರು ಹೇಳಿ ಮಾಡಿಸ್ತಾ ಇದ್ದಾರೋ ಅಥವಾ ಇವರೇ ಮಾಡ್ತಾ ಇದ್ದಾರೋ, ಈ ಒಂದು ಕಲ್ಲು ತೂರಾಟದ ಹಿಂದಿನ ಉದ್ದೇಶ ಏನಾಗಿತ್ತು ಎನ್ನುವಂಥ ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆ ಚುರುಕಾಗಿರುವಂಥದ್ದು. ಒಂದು ಕಡೆ ನೀವು ದೃಶ್ಯಾವಳಿಗಳಲ್ಲಿ ನೋಡುತ್ತಾ ಇದ್ದೀರಿ, ಅಕ್ಷತಾ ಎನ್ನುವಂಥ ಹುಡುಗಿಯ ಮೇಲೆ ಏಕಾಏಕಿ ಕಲ್ಲು ತೂರಿದ್ದರ ಪರಿಣಾಮ ಆಕೆಯ ತಲೆಗೆ ಗಂಭೀರ ಗಾಯಗಳಾಗಿದೆ. ಇನ್ನು ತಕ್ಷಣವೇ ಎಚ್ಚೆತ್ತುಕೊಂಡಂತಹ ಪೊಲೀಸರು ಸ್ಥಳದಲ್ಲಿ ಬಂದೋಬಸ್ತ್ ವ್ಯವಸ್ಥೆಯನ್ನು ಕೂಡ ಮಾಡಿದ್ರು. ಓಂ ಶಕ್ತಿ ಮಾಲಾಧಾರಿಗಳ ತೇರು ಎಳೆಯುವಂತಹ ಸಂದರ್ಭದಲ್ಲಿ ಏಕಾಏಕಿ ಅವರ ಮೇಲೆ ಕಲ್ಲು ತೂರಿದಂತಹ ಪ್ರಕರಣ ನಿನ್ನೆ ರಾತ್ರಿ ಜೆ ನಗರದಲ್ಲಿ ನಡೆದಿರುವಂಥದ್ದು. ಅದರಲ್ಲೂ ಕೂಡ ಕಲ್ಲು ತೂರಿದವರು ಅಪ್ರಾಪ್ತರು ಎನ್ನುವಂಥ ವಿಚಾರ ಏನಿದೆ ಇದೇ ನಿಜಕ್ಕೂ ಶಾಕಿಂಗ್. ಯಾಕಂತ ಹೇಳಿದ್ರೆ ಯಾವ ಒಂದು ಉದ್ದೇಶದಿಂದ ಈ ರೀತಿ ಕಲ್ಲು ತೂರಾಡ್ತಾ ಇದ್ದಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಪದೇ ಪದೇ ಇಂಥ ಪ್ರಕರಣಗಳು ರಾಜ್ಯದಲ್ಲಿ ಮರು ಕಳಿಸ್ತಾನೇ ಇದೆ. ಎಲ್ಲೋ ಒಂದು ಕಡೆ ನಿಂತರೆ ಇನ್ನೊಂದು ಕಡೆ ಎಲ್ಲೋ ಆಗುತ್ತೆ. ಜೊತೆಗೆ ಇವರು ಕೂಡ ಇಂಥ ಜಾಗಗಳಲ್ಲಿ ಹೇಳ್ತಾ ಇದ್ರು ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳ ಮೇಲೂ ಕೂಡ ಇದೇ ರೀತಿ ಕಲ್ಲು ತೂರಾಟ ನಡೆದಿತ್ತು ಅಂತ ಹೇಳಿ. ಒಂದು ಕಡೆ ಗಾಯಗೊಂಡಿರುವಂಥ ಅಕ್ಷತಾ ತಲೆಯನ್ನು ನೀವು ಗಮನಿಸೋದಾದರೆ ನಿಜಕ್ಕೂ ಬೇಸರವಾಗುತ್ತೆ. ಅವ್ರ ಪಾಡ್ಗೆ ಅವರು ಭಕ್ತಿ ಭಾವದಿಂದ ದೇವರ ಒಂದು ಪೂಜಾ ಕೈಂಕರ್ಯದಲ್ಲಿ ನಿರತರಾಗಿದ್ರು. ಆದರೆ ಈ ರೀತಿಯಾದಂಥ ಘಟನೆ ಆಗುತ್ತೆ ಅಂತ ಯಾರು ಅಂದಾಜು ಕೂಡ ಮಾಡಿರಲಿಲ್ಲ. ಆದರೆ ಏಕಾಏಕಿ ಕಲ್ಲು ತೂರಾಟವೇನೋ ನಡೀತು. ಆದರೆ ಕಲ್ಲು ತೂರಿದವರು ಅಪ್ರಾಪ್ತರು ಅನ್ನೋದು ಗೊತ್ತಾಗಿತ್ತು. ಸದ್ಯಕ್ಕೆ ಅವರನ್ನು ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ.